ನಮಸ್ಕಾರ ಎಲ್ಲರಿಗೂ. ಛತ್ರಪತಿ ಶಿವಾಜಿ ಮಹಾರಾಜರು ಡೆವಲಪ್ ಮಾಡಿದಂಥ ಫೋರ್ಟ್ಗಳು ಒಂದಕ್ಕಿಂತ ಒಂದು ವಿಭಿನ್ನ. ಅಂಥದ್ದೇ ಒಂದು ವಿಭಿನ್ನವಾದ ಫೋರ್ಟ್ನ ನೋಡೋಂಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಈ ಒಂದು ಫೋರ್ಟ್ ಒಳಗಡೆ ಹೋಗ್ಬೇಕಂತಂದ್ರೆ ಬೋಟಿಂದ ಹೋಗ್ಬೇಕು. ಜನಗಳು ಜಾಸ್ತಿ ಹೋಗಲ್ಲ ಆ ಫೋರ್ಟ್ಗೆ, ಕಡಿಮೆ ಜನ ಹೋಗೋದು. ಡಿಪೆಂಡ್ಸ್ ಅಪಾನ್, ನಾನಿವಾಗ 200 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಜನ ಜಾಸ್ತಿ ಇದ್ರೆ ಕಮ್ಮಿ ಆಗುತ್ತೆ. ಅದು ಇಷ್ಟೇ ಟಿಕೆಟ್ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ. ಆ ಕಡೆ ಎಲ್ಲ ನೋಡಿ ಸುಮಾರು ಬೋಟ್ಗಳಿದೆ. ಅವುಗಳು ಆಕ್ಟಿವಿಟಿಗೂ ಆಗುತ್ತೆ, ಪ್ಲಸ್ ಅಲ್ಲಿ ನಮ್ಮ ಮುಂದೆ ಕಾಣ್ತಿರುವಂತಹ ಕೋಲ್ಬಾ ಫೋರ್ಟು ಆ ವಿಸಿಟಿಗೂ ಆಗುತ್ತೆ. ಇಲ್ಲಿ ಟಿಕೆಟ್ ಬೈ ಮಾಡಬೇಕು, ಹೋಗಬೇಕು. ಅದು ಬಿಟ್ಟರೆ ಬೇರೆ ಬೇರೆ ಆಕ್ಟಿವಿಟಿಗಳೆಲ್ಲ ಇದೆ. ಶಿವಾಜಿ ಮಹಾರಾಜರಿಗೂ ಮತ್ತು ಬ್ರಿಟಿಷರಿಗೂ ಅವಾಗವಾಗ ತುಂಬ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಅಲಿಬಾಗ್ ಅಂತ ಹೇಳುವಂಥ ಬೀಚಲ್ಲಿ ಈ ಫೋರ್ಟ್ನ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಈ ಸುತ್ತಮುತ್ತ ಬರ್ತಿದ್ದಂಥ ಬ್ರಿಟಿಷರ ಬೋಟ್ಗಳನ್ನ ಫೈರ್ ಮಾಡಿ ಡೆಮಾಲಿಷ್ ಅಲ್ಲೇ ಮಾಡಬೇಕಾಗಿತ್ತು, ಮುಂದೆ ಬರಬಾರ್ದಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಒಂದು ಫೋರ್ಟ್ನ ಮಾಡಿರ್ತಾರೆ. ನಾವು ಸಿಂಧುದುರ್ಗ ಫೋರ್ಟ್ ನೋಡ್ಕೊಬಂದ್ವಲ್ಲ, ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಈ ಒಂದು ಕೋಲ್ಬಾ ಫೋರ್ಟು. ಅಲಿಬಾಗಲ್ಲಿದೆ. ಸ್ವಲ್ಪನೇ ಜನ ನೋಡಿ. ಈ ಬೋಟಲ್ಲಿ ನಾನೊಬ್ಬ, ಅದೇ ನನ್ನ ಪಕ್ಕ ಹಿಂದೆ ಒಬ್ರು ಕೂತ್ಕೊಂಡಿದ್ದಾರೆ ಅಷ್ಟೇ. ಅಷ್ಟೊಂದು ಕ್ರೇಜ್ ಇಲ್ಲ, ಜಾಸ್ತಿ ಜನ ಬರಲ್ಲ. ಇಲ್ಲಿ ಬೀಚಲ್ಲಿ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ. ಇನ್ನು ನಾವು ಆ ಕಡೆ ಮೂಲಲ್ಲಿ ಏನು ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಅರೇಬಿಯನ್ ಸಿ. ಆ ಕಡೆ ಸೈಡಿಂದ ಏನು ಬ್ರಿಟಿಷರ್ ಬೋಟ್ ಬರ್ತಿತ್ತು, ಅದನ್ನೆಲ್ಲ ಅವರು ಅಲ್ಲೇ ಫೈರ್ ಮಾಡಿಬಿಟ್ಟು ಡೆಮಾಲಿಷ್ ಮಾಡಿಬಿಡ್ತಿದ್ರು. ಯಾಕಂತೇಳಿದ್ರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇನ್ ಕೇಸ್ ಏನಾದ್ರು ಕೆಳಗಡೆಯಿಂದ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಸಿಗೋದೆ ಈ ಒಂದು ಕೋಲ್ಬಾ ಫೋರ್ಟು, ಅದಾದಮೇಲೆ ಸಿಂಧುದುರ್ಗ ಸಿಗುತ್ತೆ. ಈ ಒಂದು ಫಸ್ಟ್ ಸ್ಟೇಜ್ ಇಲ್ಲಿಂದನೇ ಆ ಒಂದು ಬ್ರಿಟಿಷರ್ನ ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ಸಿಂಧುದುರ್ಗಿಗೆ ಅವ್ರಿಗೆ ಬರ್ತಾ ಇರಲಿಲ್ಲ. ಅಲ್ಲಿ ಸ್ವಲ್ಪ ಬರುವ ಪ್ರಮಾಣ ಕಮ್ಮಿ ಆಗ್ತಿತ್ತು. ಆ ಒಂದು ರೀಸನ್ಗೆ ಈ ಒಂದು ಕೋಲ್ಬಾ ಫೋರ್ಟ್ನ ಡೆವಲಪ್ಮೆಂಟ್ ಮಾಡೋದು. ಇದು ಎಂಟ್ರೆನ್ಸ್ ಆಯ್ತಾ. ಇದು ಏನು ಕಾಣ್ತಾ ಇದೆ, ಆ ಬೋಟ್ ನಿಂತ್ಕೊಂಡಿದೆ ವೈಟ್ ಕಲರ್, ಅದು ಎಂಟ್ರೆನ್ಸು. ಆದರೆ ದೂರದಿಂದ ನೋಡಿದ್ರೆ ಅದು ಎಂಟ್ರೆನ್ಸ್ ಇದೆ ಅಂತ ಗೊತ್ತಾಗಲ್ಲ. ತುಂಬ ಹತ್ರ ಬರಬೇಕು ಅಂದರೆ ಮಾತ್ರ ಆ ಮೇನ್ ಗೇಟ್ ಕಾಣೋದು ಒಳಗಡೆದು. ಶಿವಾಜಿ ಮಹಾರಾಜರ ನೌಕಾನೆಲೆ ಇದು ಎಂಟ್ರಿ ಮೇನ್ ಪಾಯಿಂಟು. ಇದರೊಳಗೆ ನಮ್ಮ ಎಂಟ್ರಿ ಮಾಡೋಣ. ಚಿಕ್ಕ ಫೋರ್ಟ್ ಇದೊಂದು. ಈ ಒಂದು ಫೋರ್ಟ್ ಒಳಗಡೆ ಎಲ್ಲಾನು ಭೇದಿಸಿ ಒಳಗಡೆ ಬಂದರೆ ಗೇಟ್ನ ದಾಟಕ್ಕೆ ಕಷ್ಟ ಆಗ್ತಿತ್ತು. ಶಾರ್ಪ್ ಆಗಿರೋದು ಗೇಟ್ನ ಹೊಡೆಯೋದು ಅಷ್ಟೊಂದು ಈಸಿ ಇರಲಿಲ್ಲ. ಫುಲ್ ಮೇಲ್ಗಡೆ ಫುಲ್ ಇದೆ. ಒಂದು ವೇಳೆ ಆನೆನ ಯೂಸ್ ಮಾಡಿದ್ರೆ ಈ ಗೇಟ್ ಓಪನ್ ಮಾಡೋದು ಕಷ್ಟ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೂ ಮಾಡಿದ್ರದನ್ನ. ಶಿವಾಜಿ ಮಹಾರಾಜರು ಬರೀ ಇದೊಂದು ಫೋರ್ಟ್ನ ಅಂತಲ್ಲ, ಅವ್ರು ಮಾಡಿದಂಥ ಪ್ರತಿಯೊಂದು ಫೋರ್ಟ್ ವ್ಯವಸ್ಥೆ ಹಂಗೆ ಇತ್ತು. ಮೇನ್ ಗೇಟ್ನ ಆಲ್ಮೋಸ್ಟ್ ಹೈಡ್ ಮಾಡಿಬಿಡ್ತಿದ್ರು. ಬೇರೆ ಫೋರ್ಟ್ಗಳು ನೋಡಿದ್ರೆ ಮೇನ್ ಗೇಟ್ ತುಂಬ ಹೈಫೈ ಆಗಿ ರಾಯಲ್ ಆಗಿರುತ್ತೆ. ಆದರೆ ಇವ್ರು ಮಾಡ್ತಿದ್ದಂಥ ಎಂಟ್ರೆನ್ಸು ಇದು ನೋಡೋಕ್ಕೆ ಎಂಟ್ರೆನ್ಸಾ ಅಂತ ಅನಿಸುತ್ತೆ. ಆ ಥರ ಒಂಥರ ಕಡಿಮೆ ಒಂದು ಹೈಫೈ ಲೆವೆಲಲ್ಲಿ ಮಾಡ್ತಾಯಿದ್ರು. ಇನ್ನು ಈ ಬಾಗಿಲು ಎಂಟ್ರೆನ್ಸ್ ಆದರೆ ನೋಡೋದು ದೊಡ್ಡ ದೊಡ್ಡ ಕಲ್ಲುಗಳು. ಇದು ಒಳಗಡೆದು ಮೇನ್ ಎಂಟ್ರೆನ್ಸ್ ಇದು. ಇನ್ನು ಆ ಫೋರ್ಟ್ನ ಎಂಟ್ರೆನ್ಸಲ್ಲಿ ಮೊದಲಿಗೆ ದೇವರ ವಿಗ್ರಹ. ನಾವು ಶಿವಾಜಿ ಮಹಾರಾಜರ ಯಾವುದೇ ಫೋರ್ಟ್ಗೆ ಹೋದ್ರೂ ಈ ಒಂದು ನೋಡ್ಬೋದು, ಎಂಟ್ರೆನ್ಸಲ್ಲೇ ದೇವರು ಇರುತ್ತೆ. ಶಿವಾಜಿ ಮಹಾರಾಜರು ಈ ಒಂದು ಕೋಟೆನ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದು ಅಂದರೆ ಬ್ರಿಟಿಷರ ಬೋಟ್ಗಳನ್ನ ಫೈರಿಂಗ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇನ್ ಕೇಸ್ ಏನಾದರೂ ಬ್ರಿಟಿಷರ ಬೋಟ್ ಒಳಗಡೆ ಬಂತು ಅಂತ ಹೇಳಿದ್ರೆ ಈ ಒಂದು ಫೋರ್ಟ್ನ ಎಂಟ್ರೆನ್ಸಲ್ಲೇ 3 ಬ್ಯಾಸ್ಟಿವ್ಸ್ಗಳಿದೆ. ಆ ಬ್ಯಾಸ್ಟಿವ್ಸ್ಗಳು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವುಗಳು ಫೋರ್ಟ್ನ ಮೇಲ್ಗಡೆ ಕಾಣ್ತಿರುವಂಥ ಚಿಕ್ಕ ಚಿಕ್ಕ ಗೋಪುರ ಬ್ಯಾಸ್ಟಿವ್ಸು. ಅಲ್ಲೊಂದಿದೆ, ಇಲ್ಲೊಂದಿದೆ, ಆ್ಯಂಡ್ ಇಲ್ಲಿದೆ. ಅದು ಮೇಲ್ಗಡೆದು ಮೇಯ್ನಾಗಿ ಡಿಟೆಕ್ಟ್ ಮಾಡೋಕ್ಕಿದ್ದಂಥ ಪ್ಲೇಸು. ಇನ್ನು ಕೆಳಗಡೆ ಬಂದರೆ ನಾವು ಫಿರಂಗಿಗಳನ್ನ ನೋಡ್ಬೋದು. ಇಲ್ಲಿ ಈ ಫಿರಂಗಿಂದನೇ ಅಲ್ಲಿ ಫೈರಿಂಗ್ ಮಾಡ್ತಾಯಿದ್ರು. ಆ ಕಡೆನೂ ಇದೆ, ಈ ಕಡೆ ಸೈಡಿಂದ ಇಲ್ಲಿ ಫೈರಿಂಗ್ ಆಗ್ತಿತ್ತು. ಸೊ ಈ ಥರ ಮಹಾರಾಜರು ಕೆಲವೊಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಈ ಥರ ನೋಡ್ತಾ ಇದ್ರೆ ಕ್ಲೀನಾಗಿ ಬೀಚ್ ಕಾಣುತ್ತೆ, ಆರಾಮಾಗಿ ಫೈರ್ ಮಾಡ್ಬೋದಾಗಿತ್ತು. ಇನ್ನು ಮೇಲ್ಗಡೆಯ ಮೇನ್ ಕಮಾಂಡಿಂಗ್ ರೂಮು, ಆಪ್ರೇಟರ್ ರೂಮು. ಇಲ್ಲಿಂದ ಎಲ್ಲ ಕಡೆನೂ ಕಾಣುತ್ತೆ. ಈ ಒಂದು ಫೋರ್ಟಿಂದನೇ ಮಹಾರಾಜರು ಅಥವಾ ಅವರ ಕಮಾಂಡರ್ಗಳು ಕಮಾಂಡಿಂಗ್ ಮಾಡ್ತಾ ಇದ್ದಿದ್ದು. ಇನ್ನು ನಾವು ಹಾಗೆ ಈ ಫೋರ್ಟ್ನ ಲೆಫ್ಟ್ ಸೈಡಿಗೆ ಬಂದರೆ ದೊಡ್ಡ ದೊಡ್ಡ ಕ್ಯಾನನ್ಸ್ಗಳು ನಾವು ನೋಡ್ಬೋದು.
ಈ ಹಿಂದ್ಗಡೆ ಏನು ಕಾಣ್ತಾ ಇದೆ ಈ ಕೆನಾನ್ಸ್ಗಳು ಇದನ್ನು ಬ್ರಿಟಿಷರು ಯೂಸ್ ಮಾಡ್ತಿದ್ರಂತೆ. ಆ ಕೆನಾನ್ಸ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇಲ್ಲಿ ಇಟ್ಕೊಂಡಿದ್ದಾರೆ ಶೋಕೇಸ್ಗೆ. ಭಾರಿ ಭಾರಿ ದೊಡ್ಡದಾಗುಂಟಿದು. ಇಷ್ಟು ದೊಡ್ಡ ಫಿರಂಗಿ ನಾನು ಇವತ್ತೇ ನೋಡ್ತಾ ಇರೋದು, ಇಷ್ಟು ಟ್ರಾವೆಲ್ ಮಾಡಿ. ಈ ಒಂದು ಕೋಲ್ಬಾ ಫೋರ್ಟು ಚಿಕ್ಕ ಫೋರ್ಟು, 900 ಮೀಟರು ಲೆಂತ್ ಇದೆ ಆ್ಯಂಡ್ 350 ಮೀಟರು ವಿಡ್ತ್ ಇದೆ. ಇದಂತೂ ಹೆವಿ ಫೀಲ್ಡ್. ಇಲ್ಲಿ ಕೆಲವೊಂದು ಮಾಡೆಲ್ ನೇಮ್ ಕೊಟ್ಟಿದ್ದಾರೆ ಇದ್ರದ್ದು. 1662ರಲ್ಲಿ ಶಿವಾಜಿ ಮಹಾರಾಜರು ಈ ಒಂದು ಕೋಲ್ಬಾ ಫೋರ್ಟ್ನ ತಮ್ಮ ನೌಕಾನೆಲೆಗೋಸ್ಕರ ಡೆವಲಪ್ ಮಾಡಿಕೊಂಡಿದ್ರು. 1680ರಲ್ಲಿ ಈ ಒಂದು ಫೋರ್ಟ್ನ ದೊಡ್ಡದಾಗಿ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಬೇಕಂತ ಮನಸ್ಸಾಗುತ್ತೆ, ಅದನ್ನ ಮಾಡ್ತಾರೆ ಕೂಡ. 1680 ಶಿವಾಜಿ ಮಹಾರಾಜರ ಕೊನೆಯ ದಿನಗಳು. ಈ ಟೈಮಲ್ಲಿ ಶಿವಾಜಿ ಮಹಾರಾಜರಿಗೆ ಈ ಫೋರ್ಟ್ನೆಲ್ಲ ನೋಡ್ಕೊಳಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಇಬ್ಬರ ಉಸ್ತುವಾರಿಗಳನ್ನ ಈ ಫೋರ್ಟ್ನ ನೋಡ್ಕೊಳಕ್ಕಂತ ನೇಮಿಸ್ತಾರೆ. ಅದರಲ್ಲಿ ಮೊದಲಿಗೆ ಬರ್ತಾರೆ ದಾರ್ಯ ಸಾರಂಗ್, ಮಯಾಂಕ್, ಭಂಡಾರಿ ಅಂತ ಹೇಳ್ಬಿಟ್ಟು. ಇದಾದಂಥ ಒಂದು ವರ್ಷದಲ್ಲಿ ಅಂದರೆ 1681ರಲ್ಲಿ ಶಿವಾಜಿ ಮಹಾರಾಜರು ಮೃತ್ಯುವಾಗ್ತಾರೆ. ನಂತರದಲ್ಲಿ ಅವರ ಮಗ ಆಗಿದ್ದಂತಹ ಸಂಭಾಜಿ ಬಾಜಿ ಅವರು ಈ ಫೋರ್ಟ್ನ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿಸ್ತಾರೆ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇವೆಲ್ಲ ವಾಟರ್ ಟ್ಯಾಂಕು. ಇಲ್ಲೇ ಕುಡಿಯೋ ನೀರನ್ನ ಸ್ಟೋರ್ ಮಾಡ್ತಾಯಿದ್ರು. ಇವಾಗ ಎಂಟ್ರಿ ಆಗೋಣ ಫೋರ್ಟ್ನ ಎಕ್ಸಿಟ್ ಪಾಯಿಂಟಿಗೆ. ಇದು ಫೋರ್ಟ್ನ ಎಕ್ಸಿಟ್ ಪಾಯಿಂಟ್ ಅಥವಾ ಬ್ಯಾಕ್ ಗೇಟು. ಶಿವಾಜಿ ಮಹಾರಾಜರ ಆಡಳಿತ ಎಂಡ್ ಆದಮೇಲೆ ಪೇಶ್ವೆ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ. 1713ರಲ್ಲಿ ಕನ್ನೋಜಿ ಆಂಗ್ರೆ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಆ ಒಪ್ಪಂದದಲ್ಲಿ ಬೇರೆ ಫೋರ್ಟ್ ಜೊತೆ ಈ ಒಂದು ಫೋರ್ಟ್ನ ಹಂಚಿಕೆ ಮಾಡುವ ಕೆಲಸ ಮಾಡ್ತಾರೆ. ಆಗ ಕನ್ನೋಜಿ ಆಂಗ್ರೆ ಅವರು ಆ ಫೋರ್ಟು ಪ್ಲಸ್ ಈ ಫೋರ್ಟ್ ಎಲ್ಲ ಸೇರಿಸಿ ಬ್ರಿಟಿಷರ್ ಎಗನೆಸ್ಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಎಲ್ಲ ಕೆಲಸ ಕಾರ್ಯಗಳು ಬ್ರಿಟಿಷರಿಗೆ ತುಂಬ ಇರಿಟೇಟ್ ಮಾಡುತ್ತೆ, ಸಹಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಈ ಎಲ್ಲ ವ್ಯವಸ್ಥೆಗಳಿಂದ ಬ್ರಿಟಿಷರು ಹೇಗಾದರೂ ಮಾಡಿ ಈ ಒಂದು ಕೋಟೆನ ವಶಪಡಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಅದೇ ಟೈಮಿಗೆ ಪೋರ್ಚುಗೀಸರ ಜೊತೆ ಒಪ್ಪಂದ ಮಾಡಿಕೊಂಡು 6,000 ಸೈನಿಕರ ಜೊತೆ 1721ರಲ್ಲಿ ಈ ಕೋಟೆಗೆ ದಾಳಿ ಮಾಡ್ತಾರೆ. ಆದರೆ ಆ ದಾಳಿಯಿಂದ ಪೋರ್ಚುಗೀಸರಿಗೆ ಸಿಕ್ಕಿದ್ದು ಬರೀ ನಷ್ಟ. ಆದರೆ ಗೆಲ್ಲಕ್ಕಾಗಲ್ಲ, ಸೋತ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ. ಇನ್ನು ಈ ಒಂದು ಕೋಟೆನ ನೋಡ್ಕೊತಿದ್ದಂತಹ ಕನ್ನೋಜಿ ಆಂಗ್ರೆ ಅವರು 1729ರಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಇನ್ನು ಮುಂದೆ ಅಂದರೆ ಕನ್ನೋಜಿ ಆಂಗ್ರೆ ಅವರು ಎಕ್ಸ್ಪೈರ್ ಆದಂಥ ಟೈಮಲ್ಲೇ 1721 ಮತ್ತು 1781ರಲ್ಲಿ 2 ಸಲ ಈ ಒಂದು ಕೋಟೆಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದುಬಿಟ್ಟು ಇಲ್ಲಿದ್ದಂಥ ಪ್ರತಿಯೊಂದು ಮರದ ಪೀಸ್ ಆಗಿರ್ಬೋದು, ಕೋಟೆ ಎಲ್ಲವೂ ಕೂಡ ನಾಶ ಆಗೋಗ್ಬಿಟ್ಟು ಅಲ್ಲಿಗೆ ಈ ಒಂದು ಕೋಟೆಯ ಆಡಳಿತ ಎಂಡಾಗುತ್ತೆ. ಈ ಫೋರ್ಟ್ನ ಆಳ್ವಿಕೆಯ ಟೈಮಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಗಾಗಿ ಯೂಸ್ ಮಾಡ್ತಿದ್ದಂಥ ದೊಡ್ಡದ ಕೊಳ ಇದು. ಶಿವಾಜಿ ಮಹಾರಾಜರ ಆಳ್ವಿಕೆಯಲ್ಲಿ ಯಾವುದೆಲ್ಲ ಫೋರ್ಟ್ಗಳು ಡೆವಲಪ್ ಆಗಿದೆ ಆ ಎಲ್ಲ ಫೋರ್ಟ್ಗಳಲ್ಲೂ ಕೂಡ ದೇವಸ್ಥಾನಗಳು ಇದ್ದೇ ಇರುತ್ತೆ. ಅದೇ ಥರ ಈ ಒಂದು ಕೋಲ್ಬಾ ಫೋರ್ಟಲ್ಲೂ ಕೂಡ ದೇವಸ್ಥಾನ ಇದೆ. ಗಣಪತಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ. ಮುಂದೆ ಏನು ಕಾಣ್ತಾ ಇದೆ ಇದು ಶಿವನ ದೇವಸ್ಥಾನ. ಇನ್ನು ಪಕ್ಕದಲ್ಲೇ ಬಂದರೆ ಇದು ಗಣಪತಿ ದೇವಸ್ಥಾನ. ಇನ್ನು ಹಾಗೆ ಸೈಡಿಗೆ ಬಂದರೆ ಆಂಜನೇಯ ದೇವಸ್ಥಾನ ನೋಡ್ಬೋದು. 1721 ಮತ್ತು 87ರಲ್ಲಿ ಆದ ದಾಳಿಗೆ, ಬೆಂಕಿಯ ದಾಳಿಗೆ ಇವೆಲ್ಲ ಡೆಮಾಲಿಷ್ ಆಗಿರೋದು. ಪ್ರತಿ ಸಲ ದಾಳಿ ಮಾಡಿ ಬ್ರಿಟಿಷರು ಕೊನೆಗೆ ಈ ಫೋರ್ಟ್ ಒಳಗೆ ಬಂದುಬಿಡ್ತಾರೆ. ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ ಇಲ್ಲಿದ್ದಂಥ ಮರದ ಪೀಸ್ಗಳನ್ನ ಅವರು ಹರಾಜಲ್ಲಿ ಸೇಲ್ ಮಾಡ್ತಾರಂತೆ. ಅದಾದಮೇಲೆ ಈ ಫೋರ್ಟ್ ಎಲ್ಲ ಖಾಲಿ ಆದಮೇಲೆ ಇವರು ಅವರ ಹಡಗುಗಳನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಈ ಫೋರ್ಟ್ನ ಯೂಸ್ ಮಾಡ್ಕೊಂಡಿದ್ರಂತೆ ಒಂದು ಫ್ಯಾಕ್ಟ್ರಿ ಆಗಿ. ಇವು ಫೋರ್ಟ್ ಒಳಗಡೆ ಕುರುಹುಗಳು ಬೆಂಕಿಗೆ ಹಾಳಾಗಿರೋದು ಇವೆಲ್ಲ. ಇದರಲ್ಲಿ ಕೆಲವು ಒಬ್ಬೊಬ್ಬರ ಮನೆ ಇರ್ಬೋದು, ರೂಮು, ಅಡುಗೆ ಮನೆ, ಸ್ನಾನದ ಮನೆ. ಆವಾಗಿದ್ದಂಥ ರಾಜರುಗಳು ಒಳಗಡೆ ಏನು ಆಳ್ವಿಕೆ ಮಾಡ್ತಿದ್ರು ಅವರವರ ಒಂದೊಂದು ಕೊಠಡಿಗಳು ಇವೆಲ್ಲ ಈಗ ಎಲ್ಲ ಅವಶೇಷ. ಇದು ಒಂದು ಫೋರ್ಟು. ಹೊರಗಡೆ ಬರೋ ಎನಿಮಿಗಳನ್ನ ನೋಡ್ಕೊಳ್ಳೋಕ್ಕೆ ಒಳಗಡೆ ಒಂದು ಅರಮನೆ ಥರನೇ ಫೀಲ್ನ ಕೊಟ್ಟಿದ್ರು ಅವಾಗ ಮಹಾರಾಜ ಅವರು. ಇನ್ನು ಇವೆಲ್ಲ ಗೋಡೆಗಳು. ಇದರಲ್ಲಿ ಅವರು ದೀಪ ಎಲ್ಲ ಕಸ್ತಾಯಿದ್ರು. ಅವಾಗ ದೀಪ ಕಸೋಕ್ಕೆ ಯೂಸ್ ಮಾಡ್ತಾಯಿದ್ರಿಲ್ಲ. ಎಷ್ಟು ವರ್ಷದ ಹಳೆಯದು, 1721 ಆ್ಯಂಡ್ 87ರಲ್ಲಿ ಡೆಮಾಲಿಷ್ ಆಗಿರೋದು.
ಅವಾಗಿಂದ ಇನ್ನೂ ಇದನ್ನು ಮೇಂಟೈನ್ ಮಾಡಿದ್ದಾರೆ ಟೂರಿಸಮ್ಗೋಸ್ಕರ. ಸಖತ್ತಾಗಿದೆ. ಇದರೊಳಗಡೆ ಯಾವುದೋ ಒಂದು ದೊಡ್ಡ ಹಾಲ್ ಇದೆ, ಸಖತ್ ದೊಡ್ಡದಾಗಿದೆ, ಏನು ಅಂತ ಗೊತ್ತಿಲ್ಲ. ಮೇ ಬಿ ಇದೇ ಲಿವಿಂಗ್ ಏರಿಯಾ ಇರಬೇಕು, ಸಖತ್ ದೊಡ್ಡದಾಗಿದೆ. ಇನ್ನು ಈ ಫೋರ್ಟ್ನ ಮೇನ್ ಹಾರ್ಟು ಸರ್ಜಾ ಕೋಟ್ ಅಂತ ಹೇಳ್ಬಿಟ್ಟು. ಸರ್ಜಾ ಕೋಟ್ ಅಂತ ಹೇಳಿದ್ರೆ ಬ್ಯಾಟ್ರಿ ಸಪ್ಲೈನ ಮಾಡ್ತಾ ಇದ್ದಿದ್ದು. ಈ ಸರ್ಜಾ ಕೋಟಿಗೆ ಹೋಗಿ ಕಷ್ಟ ಇವಾಗ. ಇದು ಮಧ್ಯೆ ನಡ್ಕೊಂಡು ಹೋಗ್ಬೇಕು, ಇಲ್ಲಿ ನಡ್ಕೊಂಡು ಹೋಗಕ್ಕಂತೂ ಆಗಲ್ಲ, ನೀರು ಜಾಸ್ತಿ ಇದೆ. ಹಿಂಗೆ ಹಂಗೆ ನಡ್ಕೊಂಡು ಅದು ಕಡೆ ಹೋಗಬೇಕು. ಅಲ್ಲಿಂದನೇ ಎಲ್ಲ ಎಲೆಕ್ಟ್ರಿಕ್ ಸಪ್ಲೈ ಆಗಿ ಇಲ್ಲಿಗೆಲ್ಲ ಲೈಟ್ ಬರ್ತಾ ಇದ್ದಿದ್ದು. ಈ ಒಂದು ಸರ್ಜಾ ಕೋಟು ಕನ್ನೋಜಿ ಆಂಗ್ರೆ ಅವರ ಆಡಳಿತದಲ್ಲಿ ಡೆವಲಪ್ ಆಗಿದ್ದು. ಇದರಿಂದ ಬ್ಯಾಟ್ರಿ ಸಪ್ಲೈ, ಎಲೆಕ್ಟ್ರಿಕ್ ಸಪ್ಲೈನ ಇಲ್ಲಿಂದ ಇಡೀ ಫೋರ್ಟ್ಗೆ ಮಾಡ್ತಾಯಿದ್ರು. ನೋಡ್ರಿ ಇದೆ ಸರ್ಜಾ ಕೋಟ್. ಹಿಂಗೆ ನಡ್ಕೊಂಡು ಹೋಗಬೇಕು, ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿ ತುಂಬ ಡೀಪ್ ಇದೆ, ತುಂಬ ಅಲೆಗಳು ಬರ್ತಾ ಉಂಟು. ಈಗ ನಾನು ನಡ್ಕೊಂಡು ಹೋಗ್ತಾರ ಜಾಗ ಈ ಒಂದು ಫೋರ್ಟ್ನ ಮೇನ್ ಗೇಟ್ ಏನಿದೆ ಆ ಗೇಟ್ಗೆ ಒಂದು ಕಾಂಪೌಂಡ್ ಥರ. ಇದರಿಂದ ದೂರದಿಂದ ಬರ್ತಿದ್ದಂಥ ಎನಿಮೀಸ್ಗಳಿಗೆ ಈ ಫೋರ್ಟ್ದು ಎಂಟ್ರೆನ್ಸ್ ಎಲ್ಲಂತ ಗೊತ್ತಾಗ್ತಾ ಇರಲಿಲ್ಲ. ಹೈಡ್ ಮಾಡೋಕ್ಕೋಸ್ಕರ ಈ ಒಂದು ಕಾಂಪೌಂಡ್ನ ಮಾಡಿದರು. ಅಲ್ಲಿ ದೂರದಿಂದ ಎನಿಮೀಸ್ಗಳು ಯಾರೇ ಬಂದರು ಈ ಒಂದು ಕಾಂಪೌಂಡು ಅವ್ರಿಗೆ ಅಡ್ಡ ಆಗ್ತಿತ್ತು. ಇನ್ ಕೇಸ್ ಆ ಕಡೆಯಿಂದ ಬಂತು ಅಂದರೆ ಇಲ್ಲೂ ಈ ಕಡೆ ಕಾಣ್ತಿತ್ತು, ಎಂಟ್ರೆನ್ಸೇ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಹತ್ರ ಬಂದರೆ ಮಾತ್ರ ಗೊತ್ತಾಗ್ತಾ ಇದ್ದು. ಈ ಒಂದು ಕಾಂಪೌಂಡ್ನ ಎದುರುಗಡೆನೇ ಎಂಟ್ರೆನ್ಸ್ ಇದೆ. ಇದು ಮೇನ್ ಎಂಟ್ರೆನ್ಸ್, ಇಲ್ಲಿಂದ ಹೋಗೋಕ್ಕಿರೋದು. ಇನ್ನು ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಅದು ಮೇಲ್ಗಡೆ ಆಪ್ರೇಟರ್ ರೂಮು. ಇನ್ನು ಈ ಪಾಯಿಂಟು ಫಿರಂಗಿ, ಅಲ್ಲೊಂದು ಫಿರಂಗಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಬ್ಯಾಸ್ ಟ್ಯೂಬ್ಸ್ಗಳು, ಒಂದು ಅಲ್ಲೊಂದು ಬ್ಯಾಸ್ ಟ್ಯೂಬ್ಸು, ಇಲ್ಲೊಂದು ಬ್ಯಾಸ್ ಟ್ಯೂಬ್ಸು, ಇಲ್ಲೊಂದು ಬ್ಯಾಸ್ ಟ್ಯೂಬ್ಸು. ಇವೆಲ್ಲ ಫಿರಂಗಿಗಳು ಇಟ್ಟಿರ್ತಿರು. ಈ ಏನು ಅಲ್ಲಿ ಸ್ಪೇಸ್ ಕಾಣ್ತಾ ಇದೆ ಅದೆಲ್ಲ ಫಿರಂಗಿಗಳು ಇರ್ತಿತ್ತು. ಸೊ ಇದರಿಂದ ಇಲ್ಲಿ ಯಾರೋ ಎನಿಮೀಸ್ಗಳು ಬಂದರೆ ಈಸಿ ಆಗ್ತಿತ್ತು ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ. ಓಕೆ ಗಾಯ್ಸ್, ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಹಾಕಿ. ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ ಬಾಯ್ ಬಾಯ್.